ಸರಿ, ಇವತ್ತು ಎರಡನೇ ದಿನದ ಕಾಂಪಿಟೇಷನ್ ಮಗಳೇ. ಇವತ್ತು ಏನಿದೆ? ಪಿಷ್ಕೆ ಇದೆ. ಬಾಕ್ಸಿಂಗಾ? ನಾವು ಹೊಡೆದಾಡಿದ್ರೆ ಫಸ್ಟ್ ಪ್ರೈಸ್ ಗೆಲ್ತಿದ್ದೆ. ಏನೋ ಹಿಂಗೆ ಓಡಾಡ್ತವೆ. ಕರಾಟೆ ಕಿಡ್ಸ್ ಮಕ್ಕಳು ಹೊಡಿತಾವೆ. ನೀವು ಹಂಗೆ ಬಿಡ್ತಾರೆ ಮಗಳೇ. ಅದೇ ಫುಲ್ ಎನರ್ಜಿ ಮಗಳಿಗೆ ಅನ್ಬೇಕು. ನನ್ನ ಮಗಳಿಗೀಗ ಮೋಟಿವೇಶನ್ ಕೊಟ್ಟಿದ್ದೀನಿ. ಕರಾಟೆನೇ ಕರಾತಲ ಮಲಕ ಆಗೋಗ್ಬೇಕೀಗ. ಎಲ್ಲೈತಮ್ಮ ಮಗಳು? ಏನ್ ಮಗಳ ಇದು? ಈಗ ನಿನ್ನೆ ನಾವು ಸೋಮವಾರಪೇಟೆ ಬಂದಿದ್ವಿ ರಾತ್ರಿ. ಅಂದರೆ ನಾವು ಇದ್ದಿದ್ದು ನೆನ್ನೆ ಹೋಗಿದ್ದು ಕುಶಾಲನಗರಕ್ಕೆ ಕಾಂಪಿಟೇಷನ್ಗೆ. ಬರ್ತೀನಿ ತಡಿ ಅಪ್ಪಾಜಿ, ಅಲ್ಲೇ ಇರು ಅಪ್ಪಾಜಿ ಒಂಚೂರು. ಬರ್ತೀನಿ, ಅಲ್ಲೇ ಇರು, ನೀನು ಎಲ್ಲೂ ಬರಬೇಡ, ಅಲ್ಲೇ ಇರು ಆಯಿತಾ? ಹಾಂ ಬರ್ತೀನಿ, ಒಂದು 5 ನಿಮಿಷ ಬರ್ತೀನಿ, ಅಲ್ಲೇ ಇರು. ಹಾಂ ಬರ್ತೀನಿ, ಚೊಮ್ಕಿರ ಅಪ್ಪಾಜಿ. ಹಾಂ ಈಗ ನಮ್ಮ ಪೂಜಾವ್ರ ಅತ್ತೆ ಮನೆ ಸೋಮವಾರಪೇಟೆಯಲ್ಲಿ ಒಳ್ಳೆ ಲೊಕೇಶನಲ್ಲಿ ಸಖತ್ತಾಗಿದೆ. ಈ ಜಾಗದಲ್ಲಿ ಬಂದು ನೆನ್ನೆ ರಾತ್ರಿ ಉಳಿದಿದ್ವಿ. ನೆನ್ನೆ ಏನೋ ಒಂದು ಮಿಸ್ ಆಗಿತ್ತು ಅಂದಲ್ಲ, ಪೋರ್ಕು. ನೆನ್ನೆ ರಾತ್ರಿ ಬಂದು ಆ ಪೋರ್ಕ್ನ ಇಲ್ಲಿ ಅನುಭವಿಸಿ, ಅಂದರೆ ಪೋರ್ಕಲ್ಲಿ ಒಂದು ಸರಿ ಮಾಡಿದ್ಮೇಲೆ ಒಂದು ದಿನ ಬಿಟ್ಟು ತಿಂದರೆ ಅದು ಇನ್ನೂ ರುಚಿಯಾಗಿರುತ್ತೆ. ಅವತ್ತು ಮಾಡಿದಾಗ ತಿಂದರೆ ಅದೊಂಥರ ಫ್ರೆಶ್ನೆಸ್ ಇರುತ್ತೆ. ಹಂಗಾಗಿ 2 ಥರದ್ದು ಮಾಡಿಕೊಟ್ಟಿದ್ರು ನಮಗೆ, ನೆನ್ನೆ ಮಾಡಿದ್ದು ಮತ್ತು ಇದು ಮಾಡಿದ್ದನು. ಹಂಗಾಗಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಹೊಟ್ಟೋಗಿತ್ತಲ್ಲ, ಮತ್ತೆ ರಿಕವರ್ ಆಯಿತು. ಅದಾದಮೇಲೆ ಸ್ವಲ್ಪ ರೆಸಾರ್ಟ್ಗೆ ಹೋಗಿದ್ವಿ. ಇವ್ರದ್ದೇ ಒಂದು ರೆಸಾರ್ಟ್ ಇದೆ ಇಲ್ಲಿ ಹೋಗ್ತಾ ಈಗ ತೋರಿಸ್ತೀನಿ. ಈಗ ರೆಸಾರ್ಟು ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಇಲ್ಲಿ ಬಂದರೆ ಅದು ಏನೋ ಒಂದು ದೊಡ್ಡ ಮನೆ ಇದೊಂದು. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಕಾಫಿ ಎಸ್ಟೇಟು, ಹಿಂದ್ಗಡೆ ಬೆಟ್ಟ. ಈ ಬೆಟ್ಟದಲ್ಲಿ ಮನೆ ಇದು ಸಖತ್ ಚೆನ್ನಾಗಿರುತ್ತೆ. ಈ ಮನೆದು ಹೋಮ್ ಟೂರ್ ನೋಡಬೇಕು ಅಂದರೆ ಪೂಜಾ ಕಿರಾಜ್ ಯೂಟ್ಯೂಬ್ ಚಾನಲಲ್ಲಿ ಹೋಮ್ ಟೂರ್ ಮಾಡಿದ್ದಾರೆ ನಮ್ಮ ಮನೆಯವರು. ಅದು ಸ್ಕ್ರೀನ್ ಮೇಲೆ ಅದು ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾರು ನೋಡಬೇಕು ಅಂದರೆ ಕಂಪ್ಲೀಟು ಇದ್ರದ್ದು ಹೋಮ್ ಟೂರ್ ನೋಡಿಬೇಕಾದ್ರೆ ಅಲ್ಲೋಗಿ. ಸರಿ, ಇವತ್ತು ಎರಡನೇ ದಿನದ ಕಾಂಪಿಟೇಷನ್ ಮಗಳೇ. ಇವತ್ತು ಏನಿದೆ? ಪಿಷ್ಕೆ ಇದೆ. ಬಾಕ್ಸಿಂಗಾ? ನೆನ್ನೆ ನನಗೆ ಕರೆಕ್ಟಾಗಿ ಹೇಳಿಲ್ಲ ನನ್ನ ಮಗಳು. ನೆನ್ನೆ ಹಿಂಗಂತ ಛೂ ಅನ್ನೋದಕ್ಕೆ ಪ್ರೈಸ್ ಕೊಟ್ಟು ಕಳಿಸೋರೆ ಅಲ್ವಾ? ನಾನು ಫುಲ್ ಹೊಡೆದಾಡಿ ನನ್ನ ಮಗಳು ಫುಲ್ ಗೆದ್ದು ಬಂದೈತೆ ಅಂತ ಅನ್ಕೊಂಡೆ. ಬರೀ ಒಬ್ಬೊಬ್ಬರೇ ಹೋಗಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಚೂ ಕುವೆ ಅಂತೆಲ್ಲ ಹೊಡೆದಾಡಿದ್ರೆ ಫಸ್ಟ್ ಪ್ರೈಸ್ ಗೆಲ್ತಿದ್ದೆ. ಹೌದಾ? ನೋಡೋಣ. ಅದು ಹೊಡೆದಾಡೋದು ಇವತ್ತಿದೆಯಂತೆ, ಫೈಟಿಂಗು ಬಾಕ್ಸಿಂಗು. ಕೂರೆ ಕುಶ್ ಅಂತೆಲ್ಲ ಅಂತ ಅನ್ಕೊಂಡು ಹೋಗಿ ಫೈಟ್ ಮಾಡ್ತೀರ ಮಗ ಅನ್ಕೊಂಡು ಫೈಟ್ ಮಾಡ್ತಾರಂತ ಇವತ್ತು. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಿದ್ದೀವಿ, 2ನೇ ದಿನ. ಇವತ್ತು ನೋಡೋಣ ಯಾವ ಪ್ರೈಸ್ ಹೊಡ್ಕೊ ಬರ್ತೀರ ಮಗಳೇ ಅಂತ, ಆಯಿತಾ? ಆ ಕಡೆ ಹೋಗಿ ಬರಬೇಕಾ? ರೆಸಾರ್ಟ್ಗೆ ಹೋಗೋಣ. ಮನೆಯಿಂದ ಏನೊಂದು 200 ಮೀಟ್ರು 250 ಮೀಟ್ರು ಅಷ್ಟು ದೂರ ಇದೆ ವಿಂಟರ್ ಫೆಲ್ ಅಂತ ಇವ್ರದ್ದು. ಇವರೇ ಮಾಡಿರೋದು ರೆಸಾರ್ಟು. ಇಲ್ಲಿ ಡೂಪ್ಲೆಕ್ಸ್ ಕಟ್ತವ್ರೆ. ನಾನು ಇದನ್ನು ಕಟ್ಟುವಾಗ ಬಂದಿದ್ದು ಈ ಥರ ಕಟ್ತವ್ರಲ್ಲ ಇಲ್ಲಿ, ಈ ಸ್ಟೇಜಲ್ಲಿ ಇದ್ದಾಗ ಬಂದಿದೆ ಇಲ್ಲಿಗೆ. ಬಟ್ ಇವತ್ತು ಇದನ್ನು ಕಟ್ಬಿಟ್ಟು ಇನ್ನೊಂದು ಕಟ್ತವ್ರೆ ಪಕ್ಕದಲ್ಲಿ. ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆ ಆ್ಯಕ್ಚುಲಿ. ದ ವಿಂಟರ್ ಫೆಲ್ ಅಂತ ಹೆಂಗಿರೋದು ಗೊತ್ತಾ ವ್ಯೂ? ಇವತ್ತು ನೋಡಿ, ಇವತ್ತೇ ಸನ್ರೈಸ್ ಆಗೋ ಜಾಗದಲ್ಲಿ ಎಲ್ಲ ಕಾಣುತ್ತೆ ಅನ್ಕೊಂಡ್ರಲ್ಲ, ಎಲ್ಲ ಬೆಟ್ಟ ಇದೆ ಕಾಣುತ್ತೆ ಅನ್ಕೊಂಡ್ರೆ ಇವತ್ತೇ ಎಲ್ಲ ಮಿಸ್ಟೆಲ್ಲ ಬಿದ್ದು ಇವತ್ತೇನು ಕಾಣಿಸ್ತಿಲ್ಲ. ಬಟ್ ರೆಸಾರ್ಟ್ ಮಾತ್ರ ಅಲ್ಟಿಮೇಟ್. ಹೋಮ್ ಸ್ಟೇ ಇಲ್ಲೊಂದಿದೆ, ಕಾಟೇಜು ಇಲ್ಲೊಂದಿದೆ, 3 ಒಟ್ಟು. ಹಿಂದ್ಗಡೆನೂ ಕಟ್ತಾಯಿದ್ದಾರೆ. ಒಂದೊಂದರಲ್ಲೂ 4 ಜನ ಉಳಿಬೋದು. 4 ಜನ ಏನು ಒಟ್ಟು. ಈ ಕಡೆ ಬಂದರೆ ಬೆಡ್ಡು ಹಾಕ್ಕೊಡ್ತಾರೆ ಎಕ್ಸ್ಟ್ರಾ. ಇನ್ನೂ ಚೆನ್ನಾಗಿ ಒಂದು 6-7 ಜನ ಒಂದೊಂದು ಕಾಟೇಜಲ್ಲಿ ಉಳಿಬೋದು. ಹಂಗೆ ಅಷ್ಟು ದೊಡ್ಡದು. ಒಳಗಡೆ ಮಲ್ಗಕ್ಕೆ 4 ಜನಕ್ಕೆ ಜಾಗ ಇದೆ. ಒಂದು ಸೋಫಾನೂ ಇದೆ ಕೂತ್ಕೊಳ್ಳೋಕ್ಕೆ. ಚೆನ್ನಾಗಿದೆ ಜಾಗ. ಪೋರ್ಕ್ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟವರು. ಒಳ್ಳೆ ಡಿಫ್ರೆಂಟ್ ಆಗಿರೋ ಪೋರ್ಕ್. ಒನ್ ಆಫ್ ದ ಬೆಸ್ಟು. ನಾನು ನೋಡಿರೋ ಪೋರ್ಕಲ್ಲಿ ಒನ್ ಆಫ್ ದ ಬೆಸ್ಟ್ ಪೋರ್ಕ್ ಅಂದರೆ ಅದು ನಮ್ಮ ಇವ್ರ ಅತ್ತೆ ಇದ್ದಾರಲ್ಲ ಪೂಜೆ ಅವರು, ಅವ್ರ ಅತ್ತೆ ಕೈಲಿ ಅವರೇ ಮಾಡಿಕೊಡ್ತಾರೆ ಪೋರ್ಕು. ಬಂದವ್ರು ಬೇಕಾದ್ರೆ ಬಂದು ಪೋರ್ಕ್ ಮಾಡಿಸ್ಕೊಂಡು ತಿಂದು ಹೋಗ್ಬೋದು. ಕೂರ್ಗ್ದು ಈ ಜಾಗದಲ್ಲಿ ಪೋರ್ಕ್ ಮಾಡಲ್ಲ, ಯಾಕಂದರೆ ಎಲ್ಲ ರೀತಿ ಜನರು ಬರ್ತಾರೆ. ಪೋರ್ಕ್ ಇಷ್ಟ ಆಗಿರೋರೆಲ್ಲ ಬರ್ತಾರೆ. ನಂಗೆ ಇಲ್ಲಿ ಮಾಡಲ್ಲ. ರಿಕ್ವೆಸ್ಟ್ ಮಾಡಿದವ್ರಿಗೆ ಮನೇಲಿ ಮಾಡಿ ಇಲ್ಲಿ ಕೊಡ್ತಾರೆ. ಯಾರಾದರೂ ಬರಬೇಕು ಅಂದರೆ, ಇನ್ ಕೇಸ್ ಏನಾದರೂ ಈ ರೆಸಾರ್ಟಿಗೆ ಬರಬೇಕು ಅಂದರೆ ಹೋಮ್ ಸ್ಟೇಗೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ, ಲೊಕೇಶನ್ದು. ಬರ್ಬೋದು. ಸಲ ಆಲ್ ದ ಬೆಸ್ಟ್. ಹೋಗಿ ಬನ್ನಿ. ಗೆತ್ಕೊಬನ್ನಿ. ನಿಲ್ಸಿದ್ದೀವಿ ಮತ್ತೆ ಇವತ್ತು ಇಲ್ಲಿಗೆ ಕಾಂಪಿಟೇಷನ್ಗೆ ಹೋಗ್ತಾ ಇದೆ ಮಗಳು. ನೋಡೋಣ ಯಾವ ಮೆಡಲ್ ಹೊಡ್ಕೊ ಬರುತ್ತೆ ಇವತ್ತು ಅಂತ. ಹುಡುಗರು ಪಾಪ ನೋಡಿ ಇಂಡಿವಿಜುವಲ್ ಆಗಿ ಬಂದಿರ್ತಾವೆ ಪೇರೆಂಟ್ಸ್ ಇಲ್ದಾನೆ. ಅವೇ ಅವ್ರದ್ದು ಲೈಫೇ ಚಂದ. ಏನು ಚೀಲದಲ್ಲಿ ಅವ್ರದ್ದು ಏನೋ ಬಟ್ಟೆನೇನೋ ತೊಳ್ಕೊಂಬಂದವ್ರು ನೋಡಿಲ್ಲಿ ಅವರು. ಇಷ್ಟು ಚೆನ್ನಾಗಿ ಅವೇ ಹಾಕೊಂಡು ಹೋಗಿ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾರೆ. ಇವೇ ಲೈಫಲ್ಲಿ ಮುಂದೆ ಬರೋಂಥ ಹುಡುಗರು. ಎಲ್ಲ ಅಪ್ಪ ಅಮ್ಮ ಕೇರ್ ಮಾಡಿ ನಮ್ಮ ಥರ ಅಪ್ಪ ಅಮ್ಮ ಕೇರ್ ಮಾಡಿ
ಕೊನೆಗೆ ಅವೆಲ್ಲ ಅಷ್ಟಕ್ಕೆ ಫಿಕ್ಸ್ ಆಗಿರ್ತಾವೆ. ಅವ್ರ ಅಪ್ಪ ಅಮ್ಮ ಬರ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ, ಹಂಗಾಗ್ಬಿಟ್ಟಿರ್ತವೆ. ಇಂಡಿವಿಜುವಲಿಟಿ ಬೇಕು ಮಕ್ಕಳಿಗೆ. ಈ ತರ ನೋಡಿ, ಇಷ್ಟೆಲ್ಲ ಹೇಳಿದ್ಮೇಲೆ ನೀವ್ ಯಾಕೆ ನಿಮ್ಮ ಮಗಳನ್ನ ಗೊತ್ತಿದೆ ಯಾಕೆ ನಿಮ್ಮ ಮಗಳನ್ನ ಇಷ್ಟೊಂದು ಕೇರ್ ಮಾಡಕ್ ಹೋಗೋದು, ಆ ಕಡೆ ಕರ್ಕೊ ಹೋಗೋದು ಬರೋದು, ಸ್ಕೂಲಲ್ಲಿ ಬಸ್ ಇದ್ರು ಹಿಂಗ್ ಮಾಡ್ತಾ ಇದೀರಾ ಅಂತ ಅಂದ್ರೆ, ಈಗ ನಡೀತಿರೋ ಇನ್ಸಿಡೆಂಟ್ಗಳು ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಮೇಲೆ ನಡೀತಾ ಇರೋಂಥ ಕೆಲವೊಂದು ಇನ್ಸಿಡೆಂಟ್ಗಳು ನಮ್ಮನ್ನ ನಿಜವಾಗ್ಲೂ ತುಂಬಾ ಭಯ ಬೀಳಿಸುತ್ತೆ. ಹಂಗಾಗಿ ಪೇರೆಂಟ್ ಜವಾಬ್ದಾರಿ ತಗೊಂಡು ಅಟ್ಲೀಸ್ಟ್ ನಾವು ಆ ಥರ ಇನ್ಸಿಡೆಂಟ್ಗಳು ಆಗದೆ ಇರೋ ರೀತಿ ನೋಡ್ಕೋಬಹುದು. ಒಂದು ಪೇರೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ಜವಾಬ್ದಾರಿ ತಗೊಳಕ್ ಓಡಾಡ್ತಾ ಇದೀವಿ. ನಮ್ಮಲ್ಲಿ ನಡೀತಾರೋ ಈ ಅನಾಹುತಗಳಿಂದ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಬಟ್ ಕೈಲಿದ್ದ ಕಾಪಾಡ್ಕೋಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಹಿಂಗಾಯ್ತು ಅಂತ ಕೊರಗೆ ಏನ್ ಪ್ರಯೋಜನ? ಪ್ರಿಕಾಕ್ಷನ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಇನ್ಸಿಡೆಂಟ್ ಆದ್ಮೇಲೆ ಯಾರು ಸಾರಿ ಕೇಳಿ ಏನಾಗಬೇಕು, ಯಾರು ಇದು ಮಾಡಿದ್ರೆ ಏನಾಗಬೇಕು? ಇನ್ಸಿಡೆಂಟ್ ಆದ್ಮೇಲೆ ಇನ್ಸಿಡೆಂಟ್ ಈಸ್ ಹ್ಯಾಪಂಡ್. ಈ ತರ ಕಾಪಾಡೋ ಪ್ರೋಸೆಸ್ ಅಲ್ಲಿ ಮಕ್ಕಳು ಚಿಕ್ಕದ್ರಿಂದಾನೇ ಬೆಳೆದ್ ಬಿಡ್ತವೆ ಪೇರೆಂಟ್ ಜೊತೆ. ಅವು ಪೇರೆಂಟ್ ಇಲ್ಲ ಅಂದ್ರೆ ತಲೆನೇ ಓಡಲ್ಲ ಅವಕ್ಕೆ. ಆಮೇಲೆ ಪೇರೆಂಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆ ಧೈರ್ಯ ಪೇರೆಂಟ್ ಇದ್ರೆ ಮಾತ್ರ ಬರೋದು ಅನ್ನಂಗೂ ಆಗ್ಬಿಡುತ್ತೆ. ಒಂದು ಹಿಡ್ಕೊಳಕ್ ಹೋದ್ರೆ ಇನ್ನೊಂದು ಕಳ್ಕೊಂತೀವಿ, ಏನ್ ಮಾಡಕ್ಕಾಗಲ್ಲ. ಸಂಭವ ನಿಧಾನಕ್ಕೆ ನಾವು ಒಂದ್ ಸ್ವಲ್ಪ ಅವ್ರು ಒಂಚೂರು ದೊಡ್ಡವರಾಗಿ ಅವ್ರು ಒಂದ್ ಸ್ವಲ್ಪ ಇಂಡಿವಿಜುವಲ್ ಆಗಿ ನಿಲ್ಲೋವರೆಗೂ ನಾವು ಒಂಚೂರು ಕೇರ್ ಮಾಡ್ಬೇಕಾಗುತ್ತೆ. ಆಮೇಲೆ ಕಲಿಸ್ತಾ ಹೋಗ್ಬೇಕಾಗುತ್ತೆ. ಅದೇ ಪ್ರೋಸೆಸ್ ಅಲ್ಲಿ ಇದೀವಿ ನಾವು. ಏನ್ ಇಲ್ಲಿ ಕರಾಟೆ ಮಾಡ್ತಾರೆ ಮಗಳವರು, ಏನೋ ಹಿಂಗ್ ಓಡಾಡ್ತವೆ. ಕರಾಟೆ ಕಿಡ್ಸ್ ಮಕ್ಕ ಹೊಡಿತಾವ. ನಿಮ್ಗೂ ಹಂಗೆ ಬಿಡ್ತಾರೆ ಮಗಳು? ಅದೇ ಏನ್ ಇಷ್ಟೊಂದು ಜನ ಮಗಳು. ನನ್ನ ಮಗಳಿಗೆ ಈಗ ಕರಾಟೆ ಸರ್ ಸಿಕ್ಕಿದ್ರು, ಕರಾಟೆ ಸರ್ ಜೊತೆ ಕಳಿಸ್ತಾ ಇದೀವಿ. ಇನ್ನೂ ಸ್ಟಾರ್ಟ್ ಆಗಿಲ್ವಂತೆ. ಮಗಳು ನಡೀರಿ. ಹೋಗಿ ಆಲ್ ದ ಬೆಸ್ಟ್ ಹೊಡ್ಕೊ ಬನ್ನಿ ಹೋಗಿ. ನನ್ನ ಮಗ ಅವ್ರ ಅಕ್ಕಂಗೆ ಆಲ್ ದ ಬೆಸ್ಟ್ ಹೇಳಕ್ ಬರ್ತಾವನೆ. ಎಲ್ಲರಿಗೂ ಆಶೀರ್ವಾದ ಮಾಡ್ಬೋದು. ಆಶೀರ್ವಾದ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಬನ್ನಿ ಆಶೀರ್ವಾದ. ನನ್ನ ಮಗಳದು ಕಾಂಪಿಟೇಷನ್ ಇಲ್ಲೆಲ್ಲೋ ಮೂಲೆಯಲ್ಲಿ ಆ ಕಡೆ ನಡೀತಾ ಇದೆ ನೋಡಿ. ಹಿಂಗಡೆ ಎಲ್ಲ ಸಿಗಕ್ಕೆ ನೋಡೋಕ್ಕಾಗುತ್ತೆ. ನೀನೆ ಯಾ ಕಡೆಯಿಂದ ಬಂದವ? ಇವಳು ಎಲ್ಲಿಂದ ನುಗ್ಗಿ ಬಂದವಳೆ. ನೋಡ್ಬಿಟ್ಟಿಲ್ಲ ಅವ್ರ ಅಮ್ಮನ ಹತ್ರ ಕರಾಟೆ ಆಡ್ತಾವ. ಆಡಿಯನ್ಸ್ಗೂ ಕರಾಟೆ ಮಾಡ್ತಾವ ನೀನು. ಮಗಳು ಹೋಗಿ ಕೊಡಿ ಒಂಚು. ಹೌದಾ, ಆಮೇಲೆ ಕೊಡಿ, ಪರವಾಗಿಲ್ಲ. ಮಗಳು ಭಯ ಪಡೋಂಥದ್ದು ಏನಿಲ್ಲ. ವಾಡೀರಿ ಹೇಳ್ತೀನಿ, ಆಗೋಗುತ್ತೆ. ನೀವು ತಲೆನೇ ಕೆಡ್ಸ್ಕೊಬಿಡಿ. ಗೆದ್ರೆ ಬಂದ್ರೆ ಬೆಟ್ಟ ಹೋದ್ರೆ ಹೋಗ್ಲಿ, ಇನ್ನೇನು ಮಾಡೋದು. ಆಯ್ತಾ? ತಲೆ ಕೆಡ್ಸ್ಕೊಬೇಡಿ. ಹೆಂಗೆ ಗೊತ್ತಾ ಮಗಳೇ, ಫುಲ್ಲು ಖುಷಿಯಾಗಿ ಜಂಪ್ ಮಾಡ್ಕೊಂಡು ಪಲ್ಟಿ ಹೊಡೋದು ಖುಷಿ ಅಂತ ಹೊಡಿಬೇಕು. ಜಂಪ್ ಮಾಡಿ ಎನರ್ಜಿ ಬರುತ್ತೆ. ಜಂಪ್ ಮಾಡಿ ಒಂದು ಜಂಪ್ ಹೊಡೀರಿ ಹೇಳ್ತೀನಿ ಈಗ. ಪಲ್ಟಿ ಹೊಡೀರಿ ಒಂದು. ಇಲ್ಲಿ ಐಸ್ ಕ್ರೀಮ್ ಹೇಳಿ ಬಂದಿದ್ದೀವಿ. ಅಲ್ಲಿ ಐಸ್ ಕ್ರೀಮಿಗೆ ಫುಲ್ ಎನರ್ಜಿ ಮಗಳಿಗೆ ಅನ್ಬೇಕು. ಹಂಗೆ ಅನ್ಬೇಕು, ಕಿರ್ಸ್ಕೋಬೇಕು ಹಂಗೆ ಬಾಯಿಲಿ ಮಗಳೇ. ಸೋದ್ರು ಬರೋಲ್ಲ. ಪಲ್ಟಿ ಹೊಡೆದು ಮಾತ್ರ ಯಪ್ಪ ಈ ಹುಡುಗಿ ಜೊತೆ ಅವನ ಆಡ್ತಾರೆ ಅನ್ಬೇಕು. ಹಂಗೆ ನನ್ನ ಮಗಳಿಗೀಗ ಮೋಟಿವೇಶನ್ ಕೊಟ್ಟಿದ್ದೀನಿ. ಕರಾಟೆನೇ ಕರಾತಲ ಮಲಕ ಆಗೋಗ್ಬಿಡ್ಬೇಕು. ಈಗ ಹಂಗೆ ಕೊಟ್ಟಿದ್ದೀನಿ ಮೋಟಿವೇಶನ್ನ. ರೂಲ್ಸು ರೆಗ್ಯುಲೇಷನ್ಸ್ ಏನು ಇದೆಯೋ ಇಲ್ವೋ ಎಂಥದ್ದು ಗೊತ್ತಿಲ್ಲ, ಒಟ್ಟಿನಲ್ಲಿ ಫೈಟಿಂಗ್ ಮಾಡ್ಬೇಕಷ್ಟೇ. ಈಗ ಬ್ಲೂ ಬೆಲ್ಟ್ ಅವ್ರ ಜೊತೆ ಆರೆಂಜ್ ಬೆಲ್ಟು. ಚಡ್ಡಿ ಬೇರೆ ಉದುರೋದೈತೆ ಅದ್ರದ್ದು. ಮುಷ್ಟಿಗೆ ಹೊಡಿತು. ಮುಷ್ಟಿಗೆ ಕೊಡ್ತದ ಅದೇ ಒಂದ. ಗುಡ್ ವೆರಿ ಗುಡ್. ಪಾಪ ಅದು ಕೈಗಳು ಪಾಪ. ವೆರಿ ಗುಡ್ ಮಗಳೇ, ಚೆನ್ನಾಗಿ ಆಡಿದ್ರಿ. ವೆರಿ ಗುಡ್. ಅದು ಇರ್ಬೇಕಾಗಿತ್ತು ಮಗಳೇ. ಪ್ರೈಸ್ ತಗೊಂಬನಿ ಹೋಗಿ. ಮತ್ತೆ ಎಲ್ಲೈತಮ್ಮ ಮಗಳು? ಏನ್ ಮಗಳ ಇದು? ಎಲ್ಲಿಗೆ ಹೋಗಂತ ರಿಸಲ್ಟ್ ಹೇಳಿ ಏನಾಗಿದೆ ಅಂತ. ಔಟ್ ಆಗಿದ್ಯಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವ್ರು ಹೇಳೇ ಇಲ್ವಲ್ಲ. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಇನ್ನು ಹುಡುಕ್ತಾ ಇದ್ದೀನಿ. ನೀವು ಬಂದು ನಮ್ಮಿಂದನೇ ನಿಂತಿದ್ದಾರೆ. ಓಯ್ ಈಗ ಇವನು ನೋಡ್ತಾನೆ ಈಗ. ನೆಕ್ಸ್ಟು ತಟ್ಟ ರಿಸಲ್ಟ್ ನೋಡೋಣ ಮಗಳೇ. ನೋಡಿದ್ದೆ.
ಹೋಗಿ ನಿಲ್ಸಿ ಅವ್ರನ್ನ ಪ್ರೈಸ್ ಕೊಡೋವರೆಗೂ ನೋಡೋಣ ತಡ್ರಿ. ಹೋಗಿ ನಿಂತ್ಕೊಳ್ಳಿ ಒಳಗೆ. ಅದು ಯಾವ ಕಡೆಯಿಂದ ಬಂದ್ರಿ ಮಗಳೇ? ಬಂದಿದ್ದೆ ಗೊತ್ತಾಗಿಲ್ಲ. ಎಷ್ಟು ಪಾಠ ಇದ್ದೀರಾ? ಕದ್ಬರಗೆ ಕಾಂಪಿಟೇಷನ್ ಅಂತ ಒಂದು ಇಡಬೇಕು, ಅದ್ರಲ್ಲಿ ಫಸ್ಟ್ ಬರುತ್ತೆ. ಈಗ ಒಳಗೋಗಿ ನೀವು ಒಳಗೋಗಿ ಕೂತ್ಕೊಳ್ಳಿ. ನಂಗೆ ಅವ್ರು ಪ್ರೈಸ್ ಕೊಡ್ತಾರೆ ಈಗ ಎಲ್ಲರಿಗೂ. ಅದು ಕೊಟ್ಟಾದ್ಮೇಲೆ ಹೋಗೋಣ. ಶಿಸ್ತಿರಬೇಕು. ಹಿಂಗಲ್ಲ ಗೇಮ್ಸು. ಸೋತಿರಿ ಅಂತ ಹೋಗ್ಬರೋದಲ್ಲ. ನೀವು ಬರುವಾಗ ಸರ್ಗೆ ಹೇಳಿ, ಅವ್ರಿಗೆ ಎಲ್ಲರಿಗೂ ಹೇಳಿ ಬರಬೇಕು. ಅದು ಡಿಸೆನ್ಸಿ. ನೀವು ಸೋತ್ರ ಪರವಾಗಿಲ್ಲ, ನಮ್ಗೆ ಅದಕ್ಕೆ ಬೇಜಾರಿಲ್ಲ. ನೀವು ಶಿಸ್ತು ಕಲೀಲಿಲ್ಲ ಅಂದರೆ ಬೇಜಾರು. ಹಾಂ, ಹಂಗೆ ಹೇಳಿಲ್ಲ. ನೀವು ಬಂದಿಲ್ಲ, ಸುಮ್ಮನೆ ಬಂದಿದ್ರಿ ಹಿಂದೆ. ಸರಿ ಬನ್ನಿ ಹೋಗಲಿ, ಹೋಗೋಣ. ಆಮೇಲೆ ಚೆನ್ನಾಗಿ ಆಡಿದ್ರ, ವೆಲ್ ಡನ್. ನಿಮ್ಮ ಕೆಪಾಸಿಟಿ ಇನ್ನೂ ಬೇರೆ ಬೇರೆದ್ರಲ್ಲಿದೆ. ಕಂಡಿಡ್ಕೋಬೇಕು ನಮ್ಗೆ ಯಾವ ಕೆಪಾಸಿಟಿ ಇದೆ ಅನ್ನೋದು ಕಂಡಿಡ್ಕೋಬೇಕು. ಕರೆಕ್ಟಲ್ಲಿ ಕೆಪಾಸಿಟಿ ಇದೆಯಾ ಅಂತ ನಿಮಗೆ ಗೊತ್ತಾಯ್ತಲ್ವಾ? ಇಲ್ಲ, ಇದು ಬಿಟ್ಟರೆ ಬೇರೆದ್ರಲ್ಲಿ ಇರುತ್ತೆ ನಿಮ್ಗೆ ಇನ್ನೊಂದು. ಬನ್ನಿ ಹುಡುಕ್ಬೇಕು, ಅದನ್ನ ಫೈಂಡ್ ಔಟ್ ಮಾಡೋಣ ಏನು ಅಂತ ನೋಡೋಣ, ಹುಡುಕಿ. ಆಯಿತಾ? ಲೈಫ್ ಈಸ್ ಬಿಗ್. ಇನ್ನೂ ಹುಡುಕಕ್ಕೆ ತುಂಬ ಟೈಮ್ ಇದೆ. ಬನ್ನಿ. ನೆನ್ನೆ ಗೆದ್ರಲ್ಲಿ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಅಲ್ವಾ? ಸರಿ ಬನ್ನಿ, ಆಯಿತು. ಕರಾಟೆ ಮುಗೀತು ಮಗಳದು. ರಿಲೇಷನ್ಸ್ ಅಂತ ಹೋಗಿ ವಿಶ್ ಮಾಡ್ಬೇಕು ಈಗ ಅವ್ರಿಗೆ. ಹಾಂ, ವಿಶ್ ಮಾಡಿ. ಎಲ್ಲಿ, ಯಾವರು? ಹಾಂ, ಬೆಳಗ್ಗೆಯಿಂದ ನಮ್ಮ ಮಗಳ ಜೊತೆ ಇತ್ತು, ಪ್ರೈಸ್ ಗೆಲ್ತು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಹಾಂ ಹಾಂ. ಏನು ಪ್ರೈಸ್? ಶೀಲ್ಡಾ? ಯಾವ್ದು ಬಂತು? ಥರ್ಡ್ ಬಂತಾ? ಹಾಂ, ವೆರಿ ಗುಡ್, ಚೆನ್ನಾಗಿ ಹೊಡೆದಿದ್ಯಾ. ಯಾವರು? ಏನು ಕಿವಿ ಹೊಡೆದು ಏಟ್ ಮಾಡಿದ್ರಾ? ಊರರ್ಗ ಅದು ವಾಲೆ ಹಾಕುಂಟಲ್ಲ ಅದಕ್ಕೆ. ಓ, ಕಿತ್ತೋಗುತ್ತೆ ಅಂತನಾ? ಸರಿ ಸರಿ, ಆಯಿತು, ಕಂಗ್ರ್ಯಾಚುಲೇಷನ್ಸ್. ಹ್ಞೂ, ಎಲ್ಲಿ ಹೋಗ್ಬೇಕು ಮಗಳೀಗ? ಅವಳನ್ನ ಕೇಳ್ಬಾರ್ದಿನ್ನ. ಅವಳು ಗೆದ್ದಿದ್ರೆ ಮಾತ್ರ ಅವಳನ್ನ ಕೇಳಬೇಕು. ಈಗ ನಾವ್ ಹೆಂಗ್ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಬರ್ಬೇಕು ಅವಳು ಅಷ್ಟೇ. ಹಂಗೆಲ್ಲ ಹೇಳಕ್ಕಾಗಲ್ಲ. ಅದು ಗೆಲುವು ಸೋಲು ಜೀವನದ ಫಸ್ಟ್ ಸೆಕೆಂಡ್ ಅಂತಲ್ಲ, ಅಂದ್ರೆ ಅವಳು ಡಿಫ್ರೆನ್ಸ್ ಗೊತ್ತಾಗ್ಬೇಕಲ್ವಾ? ನಮ್ ಡ್ಯಾಡಿ ಅವರು ನಾನು ಗೆದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತಾರೆ, ಹಂಗೂ ಮಾಡ್ಬೋದು. ಈಗ ಸೋತ್ಮೇಲೆ ಈಗ ಅವಳು ಸೈಲೆಂಟ್ ಇರ್ಬೇಕು. ಈಗ ನಾವ್ ಕರ್ಕೋಗ್ತೀವಿ ಇಲ್ಲ ಅಂತಲ್ಲ, ಬಟ್ ಈಗ ನಾವ್ ಕರ್ಕೊಂಡು ಹೋಗಿದ್ ಪ್ಲೇಸ್ ಅವಳು ಬರ್ಬೇಕು ಅಷ್ಟೇ. ಅದು ಇದು ಅಂತ ಏನಿಲ್ಲ. ತಕ್ಕೊಟ್ಟಿದ್ ಮಾತ್ರ ತೆಗಿಸ್ಕೋಬೇಕು. ಅವಳಿಗೆ ಕೇಳಿ ತಗೊಳಂಗಿಲ್ಲ. ಬಂದಿರೋದ್ರಲ್ಲೆಲ್ಲ ನಾನೇ ವಿನ್ ಆಗ್ತೀನಿ ಅಂತ ಹೋದ್ರೆ ಅದು ಆಗೋದಿಲ್ಲ. ಇರೋ 3-4 ಸಾವಿರ ಜನ ಹುಡುಗರಲ್ಲಿ ಯಾರು ಒಬ್ರು ಇರ್ತಾರೆ ವಿನ್ನರು. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ತಗೊಂಬಗಳು. ಸರಿ, ಹೆಂಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.